ಕೊಡಿಸ್ತಾನೆ ನಮ್ಗೆ ಹುಡುಗಿನ ಕುಡಿಸ್ಕೊಂಡು ಹೋಗ್ತಾ ಇದ್ನು ಮೊನ್ನೆ ಅಣ್ಣ ಒಂದು ಹಾಫ್ ಗೋಬಿ ಹೇಳಂದ್ರೆ ಏನ್ ಹೇಳ್ತಾನೆ ಇಲ್ಲ ಜೀತ ₹1 ಇಲ್ಲ ಅಂತ ಮೊನ್ನೆ ಚಿಕ್ಕನಹಳ್ಳಿ ಗೇಟ್ ಅಲ್ಲಿ ನೋಡಿದ್ರೆ ಹುಡುಗಿನ ಕರ್ಕೊಂಡು ಹೋಗ್ತಾನ ಗಾಡಿಗೆ ಮಾತ್ರ ಮೋಸ ಮಾಡೋದು ಗಾಡಿಗೆ ಮಾತ್ರ ಮೋಸ ಮಾಡೋದು ಅಕೌಂಟಾಗ ಸುಳ್ಳಲ್ಲಿ ಬೇಡ ನನ್ನ ಅಕೌಂಟಾಗ ₹500 ಇರ್ಬೇಕಿಲ್ಲ ಅಂದ್ರೆ ಬ್ಯಾಂಕ್ ಅವ್ರು ಕಟ್ ಮಾಡ್ಕೊಂತಾರೆ ಅದು ₹500 ಕೂಡ ಮಾತ್ರ ಅದು ಗತಿ ಇಲ್ಲ ಅದೇ ಅದು ₹500 ಕೂಡ ಮಾತ್ರ ಅದು ಗತಿ ಇಲ್ಲ ಅದೇ ₹50 ₹100 ನಾನೇ ಆಗ್ಬಿಡ್ತೈತೆ. ಹಲೋ ಸಿಂಗಪೂರಿಂದ ಫ್ರೆಂಡು ಆ ಚಪ್ಪಲಿ ಹಾಕೊಂಡು ಏನೋ ನೀರು ಗಿಳಿದ್ರೆ ನೀರು ನಿಂಗೆ ತೇಲ್ತಾ ಇರ್ತೀಯ ಆ ಚಪ್ಪಲಿ ಹಾಕೊಂಡು ಏನೋ ನೀರು ಗಿಳಿದ್ರೆ ನೀರು ನಿಂಗೆ ತೇಲ್ತಾ ಇರ್ತೀಯ ನೋವು ₹1000 ₹200-300 ಎಲ್ಲ ಅದು ₹1000 ₹200-300 ಎಲ್ಲ ಅದು ಆಯ್ತು ಆಮೇಲೆ ಮಾಡ್ತೀನಿ ಇರಪ್ಪ ಒಂದು ನಿಮಿಷ ನಾವು ಮೂರು ಜನ ಡಿಸ್ಕಸ್ ಮಾಡ್ಕೊಂಡು ಹೇಳ್ತೀರಿ ಏನೋ ನಿಜನಾ ಜೊತೆ ಏನು ಅವ್ನಿಗೆ ಇವಾಗ ಫೋನ್ ಪೇ ಮಾಡಂಗಿದ್ರೆ ಈಸ್ಕೊಳಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ದಸರಾಕ್ ಬರ್ತದಂದೆ ನಾನು ದಸರಾ ಬರ್ತೈತೆ ಅಂತ ಹೇಳ್ದೆ ಈ ವರ್ಷ ಅಂತ ಹೇಳಿದ್ನಾ ದಸರಾ ಬರ್ತೈತೆ ಅಂತ ಹೇಳ್ದೆ ಈ ವರ್ಷ ಅಂತ ಹೇಳಿದ್ನಾ ಏನಿಲ್ಲಣ್ಣ ನೆಕ್ಸ್ಟ್ ಟೈಮ್ ಬರೀ ಇಂಥದೆಯಾ ಕಾಸು ಹಾಕಿದೆ ನೀನೇ ಎತ್ಕೋ ಪಾರ್ಟಿ ನಿಂದು ಎಲ್ಲ ನನ್ನ ಮೇಲೆ ನಂಬಿಕೆ ಇಲ್ಲ ಹಾಕೊಂಡ್ಬಿಡೋದಿಲ್ಲ ನೀನು ₹1000 ಯಾವಾಗೇನೆ ಸಾಲ ಹಾಕ್ಸ್ಕೊಂಡಿದ್ದೀನಿ ನಾನು ಮುನ್ಸಕಂಗಿದೆಯಾ ಯಾವಾಗೇನೆ ಸಾಲ ಹಾಕ್ಸ್ಕೊಂಡಿದ್ದೀನಿ ನಾನು ಮುನ್ಸಕಂಗಿದೆಯಾ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ ಜಿತಾ ಒಳ್ಳೆ ಪ್ಲಾನ್ ಮಾಡ್ಬೇಕು ಅಭಿಗನು ₹1 ಬಿಚ್ಚಲ್ಲ ಜಿತವನು ₹1 ಏನಣ್ಣ ಪಾನಿಪುರಿ ಅದು ಇದು ಕೊಡ್ಸೋ ಅಂದ್ರೆ ನಾವು ಕೊಟ್ರೆ ಚೆನ್ನಾಗಿ ತಿಂತಾನೆ ಹುಡುಗಿರ್ ಕೊಡ್ಸಕ್ ಇರ್ತೈತೆ ನಾವು ಹುಡುಗಿ ಕೊಡಿಸ್ತಾನೆ ನಮ್ಗೆ ಹುಡುಗಿನ ಕುಡಿಸ್ಕೊಂಡು ಹೋಗ್ತಾ ಇದ್ನು ಮೊನ್ನೆ ಅಣ್ಣ ಒಂದು ಹಾಫ್ ಗೋಬಿ ಹೇಳಂದ್ರೆ ಏನ್ ಹೇಳ್ತಾನೆ ಇಲ್ಲ ಜೀತ ₹1 ಇಲ್ಲ ಅಂತ ಮೊನ್ನೆ ಚಿಕ್ಕನಹಳ್ಳಿ ಗೇಟ್ ಅಲ್ಲಿ ನೋಡಿದ್ರೆ ಹುಡುಗಿನ ಕರ್ಕೊಂಡು ಹೋಗ್ತಾನಣ್ಣ ಗಾಡಿಗೆ ಮಾತ್ರ ಮೋಸ ಮಾಡೋದು ಗಾಡಿಗೆ ಮಾತ್ರ ಮೋಸ ಮಾಡೋದು ಹಿಂಗ್ ಮಾಡ್ಬೋದು ಇವಾಗ ನೀನ್ ಕೊಡ್ಸು ಹೊಡ್ ತುಂಬಾ ತಿಂತಾನೆ ₹1 ಕೊಡೋ ₹1 ಬಿಚ್ಚು ಅಂತ ಹೇಳಿದ್ರೆ ಚಾಕ್ಲೇಟ್ ₹1 ಕೊಡಲ್ಲ ಏನೇ ಆಗ್ಲಿ ಗೊತ್ತು ಅವ್ನು ಬರ್ತಾವನ್ ಇವಾಗ ಅವನ ಹತ್ರ ಕಾಸು ತಿನ್ಲೇಬೇಕು ನಾವೆಲ್ಕಾರ್ ಹೋಗ್ಲೇಬೇಕು ಏನ್ ಮಾಡ್ತಾರೆ ಗೊತ್ತಿಲ್ಲ ಅವನ ಹಚ್ಚಿ ದುಡ್ಡು ತಿನ್ಲೇಬೇಕು ಅವನ ಹತ್ರ ಸರಿನಾ ಬರ್ತಾನೆ ಅಬೇ ಸಮಾಚಾರ ಅದೇ ಒಂದು ಹೆಲ್ಪ್ ಮಾಡ್ತೀನಿ ನಮ್ಗ ಏನ್ ಬೇಕು ಹೇಳೋಣ ಮಾಡ್ತೀನಿ ಒಂದು ₹200 ಕೊಡೋದಿಲ್ಲ ಕೊಡೋದಿಲ್ಲ ಸುಮ್ಮನೆ ಸ್ಯಾಲ್ರಿ ಬೇರೆ ಆಗಿತ್ತು ಎಲ್ಲ ಖರ್ಚಾಗೋಯ್ತು ₹1 ಐತೆ ಅಕೌಂಟಾಗ ಸುಳ್ಳಲ್ಲಿ ಬೇಡ ನನ್ನ ಅಕೌಂಟಾಗ ₹500 ಇರ್ಬೇಕಿಲ್ಲ ಅಂದ್ರೆ ಬ್ಯಾಂಕ್ ಅವ್ರು ಕಟ್ ಮಾಡ್ಕೊಂತಾರೆ ಅದು ₹500 ಕೂಡ ಮಾತ್ರ ಅದು ಗತಿ ಇಲ್ಲ ಅದೇ ಅದು ₹500 ಕೂಡ ಮಾತ್ರ ಅದು ಗತಿ ಇಲ್ಲ ಅದೇ ₹50 ₹100 ನಾನೇ ಅಲಿತಾ ಇದ್ದೀನಿ. ಇಲ್ಲ ಅದನ್ನೇ ಇಕ್ಕಿಲ್ಲ ₹1 ಇಕ್ಕಿದ್ದೀನಿ ಇವಾಗ ನಾನು ಏನು ಇಲ್ಲ 4 ಜನ ಅಷ್ಟೇ ಇರೋದು ಅದು ನಾನು 3 ಬ್ಯಾಂಕ್ ಮೇಂಟೈನ್ ಮಾಡ್ತಾ ಇದ್ದೀನಿ ಒಬ್ಬೊಬ್ರಿಗೆ ₹50 4 ಜನ ಹೋಗಿ ಪಾನಿಪುರಿ ತಿನ್ನಲ್ಲ ಹೊಟ್ಟೆ ಕೂಟದ ಕೊಡ್ಸ ನನಗೆ ಇದ್ರೆ ಕೊಡ್ಸೋಣ ಬ್ಯಾಲೆನ್ಸ್ ನೋಡು ಅವನು ಆ ಕಡೆಗೆ ಹೇಳ್ತಾವ ಇವತ್ತು ನೀನ್ ಕೊಡ್ಸೋ ನಾಳೆ ನಾವು ಕೊಡ್ತೀವಿ ಅವ್ನಿಗೆ ಹೇಳೋಣ ನಿಜಾಗ್ಲೂ ₹1 ಇಲ್ಲ ಸುಮ್ಮನೆ ಇರೋಣ ಏನ್ ಹಿಂಗೆ ಹೇಳ್ತಿಲ್ಲ ನಾವು ಕೊಡ್ಸೋವಾಗ ಅದ್ ಹೆಂಗ್ ತಿಂದೆ ನೀನ್ ಯಾವಾಗ ಇಲ್ಲ ಅಂತೀಯಲ್ಲ ನಿಜಾಗ್ಲಿಲ್ಲ ಬೇಕಾದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೋ ಬ್ಯಾಂಕ್ ಹುಡುಗಿ ಕೊಡಿಸ್ತಾ ಇದ್ದೆ ಮೊನ್ನೆ ಹುಡುಗಿ ಕೊಡಿಸ್ತಾ ಇದ್ದೆ ಮೊನ್ನೆ ಹುಡುಗಿಕ ಒಳ್ಳೇದಾಗ್ತದ ನಿನಗೆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಯಾವ ಹುಡುಗಿ ಪಾನಿಪುರಿ ಕೊಡ್ಸಂದ್ರೆ ಕೊಡ್ಸಿಲ್ಲ ಮೊನ್ನೆ ಚಿಕ್ಕನಹಳ್ಳಿ ಗೇಟ್ ಲೆಸಿಕ್ ಕರ್ಕೊಂಡು ಹೋಗಿದ್ದಲ್ಲ ನಮ್ ತಂಗಿಲಿ ಕಲ್ದಿರೋಣ ತಂಗಿ ನಿಜಾಗ್ಲೂ ₹1 ಇಲ್ಲ ಒಂದು ಕಾಲ್ ಬರ್ತೈತೆ ಹಲೋ ಸಿಂಗಪೂರಿಂದ ಫ್ರೆಂಡು ಹಲೋ ಜಾಮ್ ಬ್ರೋ ಟೆಲ್ ಮಿ ಬ್ರೋ ಹೇಳಿ ಬ್ರೋ ಹೌದಾ ನಿಮ್ಗೆ ಹೆಂಗ್ ಬ್ರೋ 25,000 ಬರೀ ₹1,000 ಕೊಡ್ತಾಯ್ತಾ ನೀವು ಅರ್ಜೆಂಟಾಗಿ ಇವಾಗ ನಮ್ಗೆ ಬುಕ್ ಮಾಡಿ ಬ್ರೋ ಅರ್ಜೆಂಟಾಗಿ ಇವಾಗ ಒಂದು 3 ಫೇರು 3 ಜೊತೆ ಬುಕ್ ಮಾಡಿ ಬ್ರೋ ಬೇಗ ಅರ್ಜೆಂಟ್ ನನಗೆ ಬೇಕು ತುಂಬ ಥ್ಯಾಂಕ್ಸ್ ಬ್ರೋ ಈ ಟೈಮ್ ನಂಗೆ ಹೇಳಿ ನೀವು ಮಾಡ್ತಿದ್ದೀರಲ್ಲ ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ನಾನು ತುಂಬ ಥ್ಯಾಂಕ್ಸ್ ಬ್ರೋ ತುಂಬ ಥ್ಯಾಂಕ್ ಯು ಸೊ ಮಚ್ ನಿನ್ಗೆ ಇದಕ್ಕೂ ನಿಂಗೆ ಸಂಬಂಧ ಇಲ್ಲವೇ ನಿನ್ಗೇನು ಕೇಳ್ಬೇಕು ಅವೆಲ್ಲ ಕಾಸಿಲ್ಲ ಏನು ಗೊತ್ತಾ ಸಿಂಗಾಪುರಿಂದ ಕಾಲ್ ಮಾಡಿದ್ರು ಇವಾಗ ದಸರಾ ಬಿಗ್ ಬಿಲಿಯನ್ ಆಫರ್ಸ್ ನಡೀತೈತೆ
ಅವ್ರು 25,000 ಶೂಸು ಬರೀ 1,000 ರೂಪಾಯಿ ಬರ್ತೈತೆ ಆಫರ್ ಅದೇನು ಏನು ನಮ್ಗೆ ಮೂರು ಜನ ಬುಕ್ ಮಾಡ್ತೀವಿ ನೀನು 25,000 ರೂಪಾಯಿ ಶೂ ಸುಮ್ಮನೆ ಇರೋಣ 300 ರೂಪಾಯಿ 200 ರೂಪಾಯಿಗೆಲ್ಲ ಸಿಗ್ತದೆ ನೀವೆಲ್ಲ ಬಕ್ರ ಸಿಂಗಾಪುರ್ನಿಂದ ಫೋನ್ ಹಾಕಿರೋದು. ನಂಗೆ ಆಫರ್ ಬಿಗ್ ಬಿಲಿಯನ್ ಆಫರ್ ನಡೀತೈತೆ. ಅದು ಸ್ಪೆಷಾಲಿಟಿ ಏನ್ ಗೊತ್ತಾ, ನೀನ್ ಆ ಚಪ್ಪಲಿ ಹಾಕೊಂಡು ಹೋಗ್ತಾ ಇರೋ ನೀನ್ ನಡಿಲೇಬೇಡ ಅದನ್ನ ಸ್ಟ್ರೇಟ್ ಆಗ್ತಾ ಇರ್ತೈತೆ. ನೀನ್ ಆ ಚಪ್ಪಲಿ ಹಾಕೊಂಡು ಹೋಗ್ತಾ ಇರೋ ನೀನ್ ನಡಿಲೇಬೇಡ ಅದನ್ನ ಸ್ಟ್ರೇಟ್ ಆಗ್ತಾ ಇರ್ತೈತೆ. ಆ ಚಪ್ಪಲಿ ಹಾಕೊಂಡು ಏನೋ ನೀರ್ ಗಿಳಿದ್ರೆ ನೀರಲ್ಲಿ ನಿಂಗೆ ತೇಲ್ತಾ ಇರ್ತೀಯ. ಆ ಚಪ್ಪಲಿ ಹಾಕೊಂಡು ಏನೋ ನೀರ್ ಗಿಳಿದ್ರೆ ನೀರಲ್ಲಿ ನಿಂಗೆ ತೇಲ್ತಾ ಇರ್ತೀಯ. ಹೌದಾ? ನಿಂಗೆ ಇನ್ನೊಂದು ಸೀಕ್ರೆಟ್ ಗೊತ್ತಾ, ಶೂಸ್ ಹಾಕೊಂಡು ಹೋಗ್ತಾ ಇದ್ರೆ ನೈಟ್ ಅಲ್ಲಿ ಏನಾದ್ರು ನೀವು ಶೂಸ್ ಹಾಕೊಂಡು ಹೋಗ್ತಾ ಇದ್ರೆ ಹುಡುಗಿರ ಲೋ ಸಿಂಬಲ್ ಆರ್ಟ್ ಸಿಂಬಲ್ ಕಾಣಿಸ್ತೈತೆ. ಹೌದಾ? ನಿಂಗೆ ಲೋ ಸಿಂಬಲ್ ಆರ್ಟ್ ಸಿಂಬಲ್ ಕಾಣಿಸ್ತೈತೆ. ಹೌದಾ? ನಿಂಗೆ ಈ ಕತೆಗಳೆಲ್ಲ ನಾನು ಕೇಳಿದ್ದೀನಿ. ನನ್ನ ಹತ್ರ ಪುಂಗ್ ಬಿಡ್ಬೇಡ, ಇವ್ರನ್ನೆಲ್ಲ ಬಕ್ರ ಮಾಡ್ತಾ ಇದೀಯ ನೀನು. ನೀನ್ ಬಕ್ರಾನೆ ಅನ್ಕೋ, ನೀನ್ ಬೇಡ ಸರಿ ಬೇಡ ನೀನ್ ಸುಮ್ಮತಿರೋ ನಿನ್ಕ ನನ್ಕ 1,000 ರೂಪಾಯಿ ರೆಡಿ ಮಾಡ್ಕೊಳ್ರಿ. ಪಟ್ ಅಂತ ಹೋಗ್ಬಿಟ್ಟು ನಾಳೆ ಬುಕ್ ಮಾಡ್ತೀನಿ. ಇವಾಗ ಆಫರ್ ನಡೀತೈತಲ್ಲ, ನಾಳೆ ಪಟ್ ಅಂತ ಬರ್ತೈತೆ. ಪಟ್ ಅಂತ ನಾನು ನಿಮ್ಗೆ ಕಳ್ಸ್ಕೊಡ್ತೀನಿ, ಮನೆಗೆ ಡೆಲಿವರಿ ಕಳ್ಸ್ಬೋದು. ನನಗೆ ನನ್ನ ಮನೆಗೆ ಬರ್ತೀನಿ, ನಿಮ್ಗೆ ಎಲ್ಲರಿಗೂ ಹೋಗ್ಕೊಡ್ತೀನಿ. ನೀವು ತಲೆ ಕಟ್ಸ್ಕೊಂಬೇಡಿ. ದಾರಿಯಲ್ಲಿ 4 ದಿನ ಏನಾದ್ರು ಮಾತಾಡ್ಕೊಳ್ರಿ. ಶೂಸ್ ಮಾತ್ರ ಚೆನ್ನಾಗಿರುತ್ತೆ. ಇನ್ನು ಫೋನ್ ಮಾಡೋಣ ಅಂದ್ರೆ ಖರಾಬ್ ಆಗಿರ್ತೈತೆ. ನೀವು ತಲೆ ಕಟ್ಸ್ಕೊಳಕ್ ಹೋಗ್ಬಿಡ್ರಿ. ನನ್ಕೋ ಹಂಗಾದ್ರೆ ಮಾಡ್ಬಿಡೋನು. ಫೇಕ್ ಅಂದೆ. ನನ್ಕೋ ಹಂಗಾದ್ರೆ ಮಾಡ್ಬಿಡೋನು. ಫೇಕ್ ಅಂದೆ. ಇರ್ಲಿ ಮಾಡೋನು. ಬಕ್ರ ನನ್ ಬಿಟ್ಬಿಡ್ತೀರಾ ನೀವು? ಬೇಡ ಬೇಡ ಬಿಡು. ಒಂದ್ಸರಿ ಅಷ್ಟೇ ನಾವು ಕಾಸಿಲ್ಲ ಅಂತ 1,000 ರೂಪಾಯಿ ಬಂದ್ಬಿಡ್ತೈತೆ. ನೀನು ಏನೋ ಅಡ್ಜಸ್ಟ್ ಮಾಡೋಣ. ಇಲ್ಲ ಇವು ಕಾಸಿಲ್ಲ ಅಂತ ಹೇಳ್ದಲ್ಲ ಬಿಡು. ಏನಕ್ಕೆ ನಿಂಗೆ ಇವಾಗ ನಾವು 1,000 ರೂಪಾಯಿ 200-300 ರೂಪಾಯಿ ಎಲ್ಲ ಅದು. 1,000 ರೂಪಾಯಿ 200-300 ರೂಪಾಯಿ ಎಲ್ಲ ಅದು. ಆಯ್ತು, ಆಮೇಲೆ ಪಾನಿಪುರಿಗೆ ದುಡ್ಡಿಲ್ಲ ಅಂತ ಹೆಂಗಾಗ್ತೀವಿ ನೀನು? ನಾನೇನೋ ಒಂದು ಅಡ್ಜಸ್ಟ್ ಮಾಡ್ತೀನಿ. ಏನೋ ಅಡ್ಜಸ್ಟ್ ಮಾಡ್ತೀಯ? ಸಾಲ ಏನೋ ಮಾಡ್ತೀನಿ. ಇರಪ್ಪ ಒಂದು ನಿಮಿಷ. ನಾವು 3 ಜನ ಡಿಸ್ಕಸ್ ಮಾಡ್ಕೊಂಡು ಹೇಳ್ತೀರಿ. ಏನೋ ನಿಜನಾ ಜೊತೆ ಏನು ಅವ್ನಿಗೆ ಇವಾಗ ಫೋನ್ ಪೇ ಮಾಡಂಗಿದ್ರೆ ಈಸ್ಕೊಳಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ನು ನಮ್ಮನ್ನೇ ಅವಮಾನ ಮಾಡ್ತಾವನು. ನಮ್ಮ ಮಾತ್ಮೇಲೆ ನಂಬಿಕೆ ಇಲ್ಲ. ಸರಿ, ಇವಾಗ ಹಾಕ್ಸ್ಕೊಂಡಂಗಿದ್ರೆ ಮಾತ್ರ ಕೊಡ್ಸೋಣ, ಇಲ್ಲಾಂದ್ರೆ ಸರಿಯಪ್ಪ. ಇವಾಗ ಏನಾದ್ರು ಹಾಕ್ಸ್ಕೊ. ಇವಾಗ ಪಟ್ಟಂತ ಹಾಕಂಗಿದ್ರೆ ಕೊಡ್ತಿರಲ್ಲ ಅಂದ್ರಿಲ್ಲ. ಇವಾಗ ಹಾಕ್ಸ್ತೀನಿ ನೋಡು. ಹಾಕ ಫೋನ್ ಪೇ ಮಾಡಿ. ನಂಬರ್ ಹೇಳ. ಹಾಕ ಬಂತು ನೋಡು. ಇಲ್ಲ ತೋರಿಸು. ನಾನು ನಿನ್ನ ಮೇಲೆ ನಂಬಿಕೆ ಇಲ್ಲ. ನೋಡೋಣ. ಟೈಮು 6:59. ಇವಾಗ ಹಾಕಿದ್ದೆ ನಾನು. ಸರಿ ಆಯ್ತು. ನಾಳೆ ಬರ್ತೈತೆ. ಸರಿ ಆಯ್ತು. ಶೂಸ್ ಬರ್ತೈತೆ. ಇವಾಗ ದಸರಾ ಅಲ್ಲ, ದಸರಾ ಮುಗಿದ ತಕ್ಷಣ ನೀವು ಕೈ ಶೂಸ್ ಮಾತ್ರ ಖರಾಬ್ ಆಗಿರ್ತೈತೆ. ನಾನು ನಿನ್ನೆ ನೆಮ್ಮದಿ ತಗೊಂತಾ ಇದ್ದೀನಿ. ಯಾವುದು ಬಗ್ಗೆ ನಮಗೂ ಎಕ್ಸ್ಪ್ಲೇನ್ ಮಾಡಿ ಇನ್ನು ನಮ್ ಕೇಳಿದಲ್ಲ. ಖರಾಬ್ ಆಗೈತೆ. ದಸರಾಕ 2026 ದಸರಾಕ ನಿಂಗೆ ಮನೆಗೆ ಸೇರ್ತೈತೆ. ಆರಾಮ ಮನೆಗೆ ಹೋಗಿ ನೀನು. 2026 ದಸರಾಕ ನಿಂಗೆ ಮನೆಗೆ ಸೇರ್ತೈತೆ. ಆರಾಮ ಮನೆಗೆ ಹೋಗಿ ನೀನು. ಅದೇನೋ ಏನು ಯಾಕಣ ಏನು ಯಾಕಣ ಈ ದಸರಾಕ್ ಬರ್ತದಂದೆ. ನಾನು ದಸರಾ ಬರ್ತೈತೆ ಅಂತ ಹೇಳ್ದೆ. ಈ ವರ್ಷ ಅಂತ ಹೇಳಿದ್ನಾ? ದಸರಾ ಬರ್ತೈತೆ ಅಂತ ಹೇಳ್ದೆ. ಈ ವರ್ಷ ಅಂತ ಹೇಳಿದ್ನಾ? ಈ ವರ್ಷ ಅಂತ ಹೇಳಿದ್ನಾ? ನಮ್ಮ ಉಂಡಿಕ ಕಾಸು ಬಂತ ಅಂತ ಹೇಳಿದ್ರೆ ದೇವ್ರ ಉಂಡಿ ಕಾಸು ಬಂದಂಗೆ. ಮಾತೇ ಇಲ್ಲ. ನಾನು ಸಾಲ ಮಾಡಾಕಿದೀನಿ. ಹಾಕೊಂಡು ಸಾಲ ಮಾಡಿ ಒಳ್ಳೆ ಬಂತು. ಎಗ್ ರೈಸ್ ಕಬಾಬು ಎಲ್ಲ ತಿಂದಾಕನ. ಅರ್ಥ ಮಾಡ್ಕೊಂಡು ನಿಜವಾಗ್ಲೂ ನಮ್ಮ ಹುಡುಗಿ ಮೇಲೆ ಆಣೆ. ಅವ್ನು ಡೀಲ್ ಮಾಡ್ಕೊಂಡು ಬಂದ್ರೆ ಒಂದು ಕೆಲಸ ಮಾಡೋಣ. ಇವಾಗ ಏನು ಗೊತ್ತಾ, ಇವಾಗ 1,000 ರೂಪಾಯಿ ಕೊಟ್ಬಿಟ್ಟಿದ್ಯಾ. ಇವಾಗ 1,000 ರೂಪಾಯಿ ನೀನು ಈ ಸಲ ಖರ್ಚು ಮಾಡಿದ್ರೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾನು ಖರ್ಚು ಮಾಡ್ತೀನಿ. ಆಮೇಲೆ ಶಿವನ್ ಖರ್ಚು ಮಾಡ್ತಾನೆ. ನೆಕ್ಸ್ಟ್ ಅವನು ಖರ್ಚು ಮಾಡ್ತಾನೆ. ಎಲ್ಲೂ ಒನ್ ಟೈಮ್ ನಾನು ನಂಬಲ್ಲ. ನಂಬಲ್ಲ ಅಂತ ಹೇಳಿದ್ರೆ ನಂಬಲೇಬೇಕು. ಯಾಕಂದ್ರೆ ಇದಕ್ಕೂ ಮುಂಚೆ ನಾವು ಕೊಡ್ಸಕ್ಕೆ ನೀನು ತಿಂದಿಲ್ಲ ಮತ್ತೆ. ಇವಾಗ ನಿನ್ನ ನೋಡಿದ್ದೆ, ನಮ್ಮನ್ನು ನೋಡಿ ಆಯ್ತು. ನಿಮ್ಮ ಕೈ ಕೊಟ್ಟಿದ್ದೀನಲ್ಲ ಅದು ಬರಲ್ಲ ಅಂತ ಗೊತ್ತಾಗೋಯ್ತು. ಬಸ್ ನೆಕ್ಸ್ಟ್ ಟೈಮ್ ನೀನು ಆಗಿದೆಯಲ್ಲ, ನೆಕ್ಸ್ಟ್ ಟೈಮ್ ಇವಾಗ ಜೀತಗಾನ ಮೇಲೆ ಅವನು. ಯಾಕ ನೀನು ನಾನು ಆಗ್ತೀನಾ? ಅದ ನಾನು ಲಾಸ್ಟಲ್ಲಿ ಆಗ್ತೀನಿ. ಡೀಲೆ. ಭಾನುವಾರ ಟೈಮು ಫ್ರೀ ಇರ್ತೀರಿ ಎಲ್ರೂ. ಭಾನುವಾರ ಟೈಮ್ ಪ್ಲಾನ್ ಮಾಡ್ಕೊಳ್ಳೋಣ. ಒಂದೊಂದು ದಿವಸಕ್ಕೆ ಹೋಗೋರು ಫಿಕ್ಸ್ ಆಗಬೇಕಪ್ಪ. ದುಡ್ಡು ಕಿತ್ಕೊಂಡ್ಬಿಟ್ರೆ ಡಾಬಾಕ್ಕೆ ಹೋಗ್ಬಿಟ್ಟು ಕಬಾಬ್, ಚಿಕನ್ ಕಬಾಬು
ಏನಿಲ್ಲಣ್ಣ, ಏನೋ ಮಾತಾಡ್ತಾ ಇದ್ರಿ. ಅವ್ರು ಬಿಡು, ಅವ್ರೇನೋ ಮಾತಾಡ್ಕಂತಾರೆ. ನಿಂಗೆ ಡೀಲ್ ಓಕೆ ತಾನೆ? ಡೀಲ್ ಓಕೆ ಹಿಡ್ದವ್ರು ಇವರು. ಅಬೇ ಸರಿ ಆಯ್ತು, ಹೋಗೋಣ. ಟೈಮ್ ಆಗ್ತೈತೆ. ಸರಿ ಗಾಡಿ ಎತ್ಕೊಂಡು ನೀನು. ಎಲ್ಲದಕ್ಕೂ ನಾನೇ ಎತ್ಕೊಬೇಕಾ? ಇವತ್ತು ನೀನೇ ಎತ್ಕೋಣ. ಇವತ್ತೆಲ್ಲ ಇರೋದು ನಿಂದು. ಪೆಟ್ರೋಲ್ ಇಲ್ಲ, ಸುಮ್ಮನೆ ನೀನೇ ಎತ್ಕೊಂಡು. ಸಾಲಗಳು ಜಾಸ್ತಿ ಆಗೋಗ್ಬಿಟ್ಟೆ. ಇವಾಗೇನು ಇನ್ನು 50,000 ರೂಪಾಯಿ ಕೊಟ್ಟು ನೀನು 50 ರೂಪಾಯಿ ನಮ್ಮ ಮನೇಲಿ ನಮ್ಮ ಅಪ್ಪ ಬೈತಾನೆ ಇಷ್ಟೊತ್ತಲ್ಲಿ ಗಾಡಿ ಎತ್ಕೊಂಡ್ರೆ. ಯಾವಾಗ? ಸರಿ ಆಯ್ತು ಬಿಡು, ಸರಿ ಬೇಡ ಬಿಡು. ನೆಕ್ಸ್ಟ್ ಟೈಮ್ ಬರೀ ಇಂಥದೆಯಾ? ಕಾಸು ಹಾಕಿದೆ, ನೀನೇ ಎತ್ಕೋ. ಪಾರ್ಟಿ ನಿಂದು ಎಲ್ಲ ನನ್ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಪ್ರಶ್ನೆ ಅಲ್ಲ, ಇವಾಗ ಕಾಸು ಪಾರ್ಟಿ ನಿಂದು, ಗಾಡಿ ನಿಂದು. ಈಗ ನಾವು ಹೋಗ್ತೀರಪ್ಪ. ಸರಿ ಆಯ್ತು ನೋಡಿ, ನಾವು ಹೋಗ್ಲಿ. ಸರಿ ಆಯ್ತಣ್ಣ, ಏಣ ಇಷ್ಟೊಂದು ಚಾರ್ಜರ್ ಕೊಡ್ತೀರಾ ನಾವು? ಸರಿ ಆಯ್ತು, ಬರ್ರಿ ಎತ್ಕೊಂಡು. ಅಬೇ ನಾವು ಡಾಬಾಕ್ ಹೋದ್ಮೇಲೆ ಒಂದು 50, 100, 500 ಜಾಸ್ತಿ ಆದ್ರೆ ಹಾಕೊಂಡ್ಬಿಡೋದಿಲ್ಲ. ನೀನು 1,000 ರೂಪಾಯಿ ಯಾವಾಗೇನೆ ಸಾಲ ಹಾಕ್ಸ್ಕೊಂಡಿದ್ದೀನಿ. ನಾನು ಮುನ್ಸಕಂಗಿದೆಯಾ? ರೂಪಾಯಿ ಯಾವಾಗೇನೆ ಸಾಲ ಹಾಕ್ಸ್ಕೊಂಡಿದ್ದೀನಿ. ನಾನು ಮುನ್ಸಕಂಗಿದೆಯಾ? ನೀನು ಇರೋಣ, ಗಾಡಿ ಎತ್ಕೊಂಡ್ಬಿಡ್ತೀನಿ ನಾನು. ಸರಿ ಆಯ್ತು, ಹೋಗು. ಸರಿ ಹೋಗು. ಹೆಂಗೋ ಬೇಡಪ್ಪ, ಹೆಂಗೋ ಒಳ್ಳೆ ಪ್ಲಾನ್ ಮಾಡಿದ್ರೆ ಒಳ್ಳೆ ಡಬ್ಬಕ್ಕೆ ಹೋಗೋಣ. ಸದಾಗ್ತೀನಿ ಹೆಂಗ್ ಬೇಕಾ ಮಾಡಿದ್ರೆ ಹಿಂಗ್ ಮಾತಾಡ್ಕೊಂಡು ಅಂತ ಹೇಳಕ್ ಪಾನಿಪುರಿ ಕೊಡ್ಸಿದ್ರಿ ಇವೆಲ್ಲ ಇರೋದಾ? ಪಾನಿಪುರಿ 50 ರೂಪಾಯಿ ಖರ್ಚು ಮಾಡಿದ್ರಿ. 200 ರೂಪಾಯಿ 1000 ರೂಪಾಯಿ ಹೋಗ್ರಿ, ಆರಾಮಾಗಿ ಹೋಗಿ. ನೆಕ್ಸ್ಟ್ ಟೈಮ್ ನಾ ಕೊಡ್ಸ್ಬೇಕಲ್ಲ, ಅವತ್ತು ಎಲ್ಗಾರು ಹೋಗ್ಬಿಡಣ. ಪ್ಲೇಟ್ ಮೂರ್ಕ್ ಹಾಕ್ಬಿಟ್ಟು ನೀನು ಆಮೇಲೆ ಏನ ಕೇಳಿದ್ರೆ ನೀನ್ ಭಾನುವಾರ ಬರ್ಬೇಕಾಯ್ತು, ಸೋಮವಾರ ಮಾಡ್ಬೋದಾ? ಸೋಮವಾರ ಬರ್ಬೇಕಾಯ್ತು, ಸೋಮವಾರ ಮಾಡ್ಬೋದಾ? ಅಷ್ಟೇ. likes. So please subscribe.